ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತಿರುವಂಥದ್ದು. ಆ್ಯಕ್ಚುಲಿ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಈ ಥರದ್ದು ಮ್ಯಾಚಸ್ಗಳು ನೋಡಲಿಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಜೊತೆಗೆ ಮ್ಯಾಚಸ್ಗಳು ನೋಡೋದಕ್ಕಿಂತ ಅಲ್ಲಿ ಕಾಮೆಂಟ್ರಿ ಮಾಡೋ ಟೈಮಲ್ಲಿ ಪಾಕಿಸ್ತಾನದವ್ರು ಬಂದು ನಮ್ಮವ್ರ ಜೊತೆಗೆ ಆ ಒಂದು ಮಟ್ಟಿಗೆ ಕೂಡ್ಕೊಂಡು ಕಾಮೆಂಟ್ರಿ ಮಾಡೋವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಬೇಕಾ ಅಂತ ಒಂದು ಸರಿ ಅನಿಸುತ್ತೆ. ಬಟ್ ಒಂದೊಂದು ಸರಿ ಅನಿಸುತ್ತೆ ಈ ಸ್ಪೋರ್ಟ್ಸ್ನ ಸಪ್ರೇಟಾಗಿ ಇಡೋಣ ಹಾಗೆ ಹೀಗೆ ಅನಿಸುತ್ತೆ. ಬಟ್ ಪಾಕಿಸ್ತಾನದವ್ರದ್ದು ಕೆಲವ್ರು ಇದ್ದಾರಲ್ಲ, ಈ ಶಾಹಿದ್ ಅಫ್ರಿದಿ ಇನ್ಕ್ಲೂಡಿಂಗ್ ಅವರು ಕ್ರಿಕೆಟರ್ಸ್ಗೇ. ಸೊ ಸುಮಾರು ಸರಿ ಭಾರತಕ್ಕೆ ಅಂತ ಬಂದಾಗ, ಆಡಲಿಕ್ಕೆ ಅಂತ ಬಂದಾಗ, ಸೊ ಪಂಜಾಬಲ್ಲಾದರೂ ಆಗಿರ್ಬೋದು, ಕೆಲವು ಪ್ರದೇಶಗಳಲ್ಲಿ ಆಡಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಅವರು ಪ್ರೆಸೆಂಟೇಷನ್ ಟೈಮಲ್ಲಿ ಮಾತಾಡಿದ್ದಾರೆ ಅನ್ನೋದು ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸೊ ಅಂಥ ಟೈಮ್ ಅದೆಲ್ಲ ಯೋಚನೆಗಳು ಬಂದಾಗ ಏನು ಅನಿಸುತ್ತೆ ಅಂತಂದರೆ, ಸೊ ಈ ಥರ ಮ್ಯಾಚಸ್ಗಳು ಆಡೋದೇ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಬಟ್ ಭಾರತ ಸರ್ಕಾರ ಏನಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಭಾರತ ಸರ್ಕಾರ ನನ್ನ ಪ್ರಕಾರ ಈ ಇನ್ಕ್ಲೂಡಿಂಗ್ ಏಷ್ಯಾ ಕಪ್ನೇ ಬಾಯ್ಕಾಟ್ ಅಥವಾ ಇದನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಭಾಗವಹಿಸಿಲ್ಲ ಅಂದರೆ ಏನು ಆಗ್ತಿರಲಿಲ್ಲ. ಓಕೆ, ವರ್ಲ್ಡ್ ಕಪ್ಪು ಅಥವಾ ಚಾಂಪಿಯನ್ಸ್ ಟ್ರೋಫಿನೋ ಅಂಥದ್ದಿದ್ರೆ ಓಕೆ. ಈ ಥರ ಏಷ್ಯಾ ಕಪ್ನೆಲ್ಲನೂ ಬಾಯ್ಕಾಟ್ ಮಾಡೋದ್ರಲ್ಲಿ ಏನಂತ ಕಳ್ಕೊಳ್ಳೋದಿರಲಿಲ್ಲ ಅಂತ ನನಗನ್ಸುತ್ತೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಅವ್ರವ್ರ ನಿರ್ಧಾರಗಳು ಆ್ಯಂಡ್ ಅವರವರ ಒಂದು ಲಾಭಗಳನ್ನೇ ನೋಡ್ತಾರೆ ಹೊರತು. ಸೊ ಇಲ್ಲಿ ಓನ್ಲಿ ಜನಗಳಿಗೆ ಮಾತ್ರ ಹೇಳುವಂಥದ್ದು, ಸೊ ನೀವು ಇದನ್ನು ಫಾಲೋ ಮಾಡಿ, ಅದನ್ನು ಫಾಲೋ ಮಾಡಿ ಇಂಥದ್ದು ಹೇಳ್ತಾರೆ. ಬಟ್ ಇವತ್ತೇನೋ ಮ್ಯಾಚ್ ನಡೀತಾ ಇದೆ. ಆ್ಯಂಡ್ ಇದು ಈ ಸೀರೀಸ್ ತೊಗೊಳಕ್ಕೆ ಹೋದರೆ ಏಷ್ಯಾ ಕಪ್ದು 2ನೇ ಮ್ಯಾಚು ಪಾಕಿಸ್ತಾನ ವಿರುದ್ಧ. ಆ್ಯಂಡ್ ಆರಾಮಾಗಿ ಗೆಲ್ತಾರೆ, ಅದರಲ್ಲಿ 2ನೇ ಮಾತೆಲ್ಲ ಭಾರತ ತಂಡ ಆರಾಮಾಗಿ ಗೆಲ್ತಾರೆ. ನಾನು ಮಾತಾಡಲಿಕ್ಕೆ ಬಂದಿರುವಂಥ ವಿಷಯ ಏನು ಅಂತಂದರೆ, ಸೊ ಬಿಗ್ ಬಾಸ್ ಸೀಸನ್ 12 ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ಸೊ ಬಿಗ್ ಬಾಸ್ ಸೀಸನ್ 11 ಬಗ್ಗೆನೇ ಮಾತಾಡ್ತೀನಿ. ಬಿಕಾಸ್ ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಂತೆಂಥ ಕಂಟೆಸ್ಟೆಂಟ್ಗಳು ಬರ್ತಾರಂಥದ್ದು ನನಗಂತೂ ಸದ್ಯಕ್ಕಂತೂ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಸ್ವಲ್ಪ ಎಲ್ಲೋ ಡಿಫ್ರೆಂಟ್ ಆಗಿದ್ದರು ಅಂತ ನನಗನ್ಸುತ್ತೆ. ಒಂದು ಗೇಮ್ ಆಡೋದ್ರಲ್ಲಾದ್ರೂ ಆಗಿರ್ಬೋದು, ಅಥವಾ ತಮ್ಮನ್ನು ತಾವು ತೋರಿಸ್ಕೊಳ್ಳೋದ್ರಾದ್ರೂ ಆಗಿರ್ಬೋದು. ಜೊತೆಗೆ ಸೊ ಅವರು ಯಾವ ರೀತಿಯಲ್ಲಿ ಆಟ ಆಡಬೇಕು ಅನ್ನೋದನ್ನು ಒಂದು ರೀತಿಯಲ್ಲಿ ಜನಗಳಿಗೆ ಅಥವಾ ಮುಂದೆ ಬರುವಂಥ ಕಂಟೆಸ್ಟೆಂಟ್ಗಳಿಗೆ ತೋರಿಸಿದ್ರು ಅಂತಲೇ ಹೇಳ್ಬೋದು. ಗೇಮ್ನ ಗೇಮ್ ಆಗಿ ನೋಡಬೇಕು, ಫ್ರೆಂಡ್ಶಿಪ್ ಆಗಿ ನೋಡಬೇಕು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅನ್ನೋವಂಥದ್ದಿಲ್ಲ, ಅದನ್ನು ಅದರಾಗೆ ನೋಡಬೇಕು. ಜೊತೆಗೆ ಟ್ಯಾಲೆಂಟ್ ಅನ್ನೋದೇನಿದೆಯಲ್ಲ ಅದನ್ನು ಅದರಾಗೆ ನೋಡಬೇಕು ಅನ್ನೋ ರೀತಿಯಲ್ಲಿ 4-5 ವಿಧಗಳಲ್ಲಿ ಸೊ ಅದನ್ನು ಸಪ್ರೇಟಾಗಿ ತೋರಿಸಿರುವಂಥ ವ್ಯಕ್ತಿ ಅದು ಹನುಮಂತು. ಓಕೆ, ಹನುಮಂತು ಸೊ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದರೂ ಕೂಡ ಬಟ್ ಆ ಮನುಷ್ಯ ವಿನ್ ಆದ್ನಲ್ಲ, ಅದನ್ನು ನೋಡಿ ನಿಜವಾಗ್ಲೂ ಸುಮಾರು ಜನಕ್ಕೆ ಆಶ್ಚರ್ಯ ಆಗಿರುವಂಥದ್ದು. ಜೊತೆಗೆ ಸೊ ಇವನಿಗೆ ಸುಮಾರು ಜನ ಫೇವರಿಸಮ್ ತೋರಿಸಿದ್ದಾರೆ, ಹಾಗೆ ಸಿಂಪತಿ ತೋರಿಸಿದ್ರು ಅಂತೆಲ್ಲ ಮಾತುಗಳೆಲ್ಲ ಬಂತು. ಬಟ್ ಸೊ ಇವತ್ತು ಅದು ಯಾಕೆ ವಿನ್ ಆದ ಹನುಮಂತು ಅನ್ನೋದ್ರ ಬಗ್ಗೆ ಒಂಚೂರು ಚಿಕ್ಕದಾಗಿ ಒಂದು ಡಿಸ್ಕಷನ್ ಮಾಡೋಣ. ಓಕೆ, ಮುಂದೆ ಬರುವಂಥ ಕಂಟೆಸ್ಟೆಂಟ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ಮುಂದೆ ಬರುವಂಥ ಕಂಟೆಸ್ಟೆಂಟ್ಗಳು ಸೊ ಅವನ ರೀತಿಯಲ್ಲೇ ಇರ್ತಾರೆ, ಹಳ್ಳಿಯಿಂದನೇ ಬರ್ತಾರೆ, ಅಥವಾ ಹಳ್ಳಿಯಿಂದ ಬಂದವರೇ ಗೆಲ್ತಾರೆ ಅನ್ನೋವಂಥದ್ದು ಕೂಡ ಸುಳ್ಳು. ಬಿಕಾಸ್ ಹಳ್ಳಿಯಿಂದ ಬಂದಂಥವ್ರು ಸುಮಾರು ಜನ ಇದ್ದಾರೆ. ಆ್ಯಂಡ್ ಸಾಮಾನ್ಯ ಜನರು ಕೂಡ ಬಂದಂಥವ್ರು ಸುಮಾರು ಜನ ಇದ್ದಾರೆ. ಬಟ್ ಯಾರೂ ಕೂಡ ಗೆಲ್ಲಕ್ಕೆ ಆಗದೇ ಇರೋವಂಥ ಒಂದು ಇದನ್ನು ಸೊ ಹನುಮಂತ ಗೆದ್ದಿದ್ದಾರೆ ಅಂತಂದರೆ ಅವನ ಹತ್ರ ಏನೋ ಒಂದು ಇರಬೇಕು. ಓಕೆ, ಟ್ಯಾಲೆಂಟ್ ಆದ್ರೂ ಆಗಿರ್ಬೋದು, ಸ್ಟ್ರಾಟಜಿ ಆದರೂ ಆಗಿರ್ಬೋದು. ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತೀನಿ. ಜೊತೆಗೆ ಒಂದು ಹನುಮಂತನಿಗೆ ನಮ್ಮ ರಾಜ್ಯದ ಜನತೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ. ನಾನು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಅವ್ರು ಗೆಲ್ಲಿಸಿದ್ರು, ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಮೆಜಾರಿಟಿಯಿಂದ ನಾರ್ತ್ ಕರ್ನಾಟಕ ಬಂದಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಹನುಮಂತು ಬಂದಿರುವಂಥದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಸೊ ಜಗದೀಶ್ ಆ್ಯಂಡ್ ಲಾಯರ್ ಜಗದೀಶ್ ಅವರು ಮತ್ತು ರಂಜಿತ್ ಸೊ ಅವರಿಬ್ಬರು ಎಲಿಮೆಂಟ್ ಆದಮೇಲೆ ಇಬ್ಬರನ್ನ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕರ್ಕೊಂಡು ಬರಲೇಬೇಕಿತ್ತು. ಬಟ್ ಒಂದು ಕಂಟೆಸ್ಟೆಂಟ್ನ ಯಾವ ರೀತಿಯಲ್ಲಿ ತೊಗೊಂಡು ಬಂದರು ಅಂತಂದರೆ ಅದು ಹನುಮಂತನ ಒಂದು ರೀತಿಯಲ್ಲಿ TRP ಕಿಂಗ್ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಲ್ಲಿ ತೊಗೊಂಡು ಬಂದಿರುವಂಥದ್ದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವ್ರು ತೊಗೊಂಡು ಬರ್ತಾರೆ ಅಂತ. ಬಟ್ ಜಿ ಕನ್ನಡದಲ್ಲಿ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ಹನುಮಂತು ಅವರು ಆ್ಯಂಡ್ ಹಳ್ಳಿಯಿಂದ ಬಂದಂಥವರು, ರಾ ಟ್ಯಾಲೆಂಟು. ಸೊ ಅವ್ರನ್ನ ತೊಗೊಂಡು ಬಂದಿರುವಂಥದ್ದು ಬಿಗ್ ಬಾಸ್ ಸೀಸನ್ 11ಕ್ಕೆ ಸೊ ಒಂದು ಒಳ್ಳೆ ಪಾಸಿಟಿವ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಹನುಮಂತು ಸಕ್ಸಸ್ ಆದಂತ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಾವು ಬಂದಾಗ ಏನು ಅಂದ್ಕೊಂಡಿದ್ವಿ ಅಂತಂದರೆ ಸೊ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆಗಿದ್ದಾನೆ, ಸೊ ಎಲ್ಲೋ ಮಿಸ್ಯೂಸ್ ಮಾಡ್ಕೊತಾರೆ ಬಿಗ್ ಬಾಸ್ ತಂಡದವರು ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಸುಮಾರು ಜನ ಒಂದು ಪ್ಯಾಟೆ ಹುಡುಗರು ಹಳ್ಳಿ ಲೈಫು ಅಥವಾ ಹಳ್ಳಿ ಐದ ಪ್ಯಾಟೆಗೆ ಬಂದಂಥ ಶೋಗಳೆಲ್ಲ ಬಂದಾಗ ಸುಮಾರು ಜನ ಹಳ್ಳಿಯಿಂದ ಬಂದಂಥ ಹುಡುಗರುಗಳು ಸೊ ಸ್ವಲ್ಪ ದಾರಿ ತಪ್ಪಿರುವಂಥದ್ದು ನಾವು ನೋಡಿದ್ದೀವಿ. ರಾಜೇಶ್ ಅನ್ನೋವಂಥ ಹುಡುಗ ಸೊ ಆ ಒಂದು ಶೋಯಿಂದ ಬಂದು ಆಮೇಲೆ ಅವನಿಗೆ ಏನೇನಾಯಿತು ಅನ್ನೋದೆಲ್ಲ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಆ ರೀತಿಯಲ್ಲಿ ಇವನಿಗೆ ಆಗದೆ ಇರಲಿ ಅನ್ನೋದೇ ನನ್ನ ಫಸ್ಟ್ ವಿಡಿಯೋದಲ್ಲಿ ಕೋರಿಕೆ ಆಗಿತ್ತು. ಆ್ಯಂಡ್ ಬಿಗ್ ಬಾಸ್ ಅವ್ರು ಆ ರೀತಿಯಲ್ಲಿ ನಡೆಸ್ಕೊಬಾರ್ದು ಅನ್ನೋದೇ ನನ್ನ ಕೋರಿಕೆ ಆಗಿತ್ತು. ಬಟ್ ಹನುಮಂತು ಆಡಿರೋ ರೀತಿ ನೋಡ್ತಾ ಇದ್ದರೆ ನಮ್ಮ ಒಂದು ಲೆಕ್ಕಾಚಾರಗಳೆಲ್ಲನೂ ಕೂಡ ಅವನು ತಲೆ ಕೆಳಗಾಗೋ ಆಗೋ ರೀತಿಯಲ್ಲಿ ಮಾಡ್ದ ಅವನು. ಅಂದರೆ ನಾವು ಅಂದ್ಕೊಂಡಿರೋಷ್ಟರಲ್ಲಿ
ಇನ್ನೋಸೆಂಟು ಅಲ್ಲ, ಅಥವಾ ಅಷ್ಟೊಂದು ಬುದ್ಧಿವಂತನಲ್ಲ, ಅಥವಾ ಅಷ್ಟೊಂದು ಒಂದು ಪ್ರಳಯ ಅಂತಕನೂ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವನು ಕೆಲವು ವಿಚಾರದಲ್ಲಿ ತುಂಬ ಸ್ಟ್ರೇಟ್ ಆ್ಯಂಡ್ ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಆ್ಯಂಡ್ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬಟ್ ಎಲ್ಲಿ ಗೇಮ್ನ ಆಡಬೇಕು ಅಲ್ಲಿ ಯಾವತ್ತೂ ಕೂಡ ಅವ್ನು ಗೇಮ್ ಬಿಟ್ಕೊಟ್ಟಿಲ್ಲ. ಅವನ ಒಂದು ಫ್ರೆಂಡ್ಶಿಪ್ ಏನು ಜಾಸ್ತಿ ಇತ್ತು ಯಾರ ಜೊತೆಗೆ ಅಂದರೆ ಧನ್ರಾಜ್ ಜೊತೆಗೆ. ಗೇಮು ಅಂತ ಬಂದಾಗ ಧನ್ರಾಜನ್ನು ನೋಡ್ತಾ ಇರಲಿಲ್ಲ, ಆ್ಯಂಡ್ ಅವರ ಮಾವ ಅಂತ ಕರಿತಿದ್ದಂಥ ಸುರೇಶನ್ನು ಕೂಡ ನೋಡ್ತಾ ಇರಲಿಲ್ಲ, ನೇರವಾಗಿ ನಾಮಿನೇಟ್ ಮಾಡ್ತಿದ್ದ. ಸೊ ಅಂದರೆ ಒಂದು ಗೇಮ್ ಅಂತ ಬಂದಾಗ ಗೇಮ್ ಆಡ್ತಾ ಇದ್ದ, ಆ್ಯಂಡ್ ಮನೆಯಲ್ಲಿ ಫ್ರೆಂಡ್ಶಿಪ್ ಅಂತ ಬಂದಾಗ ಅದನ್ನು ನಿಭಾಯಿಸ್ತಾ ಇದ್ದ. ಬಟ್ ಯಾರಿಗೂ ಕೂಡ ತನ್ನ ಒಂದು ಸ್ಟ್ರಾಟಜಿಗಳನ್ನು ಬಿಟ್ಕೊಡ್ತಾ ಇರಲಿಲ್ಲ. ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ತೀನಿ ಅವನ ಕಡೆಯಿಂದ. ಆಮೇಲೆ ಇನ್ನೊಂದು ಏನೋ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು ಏನು ಅಂತಂದರೆ ಅವನ ಒಂದು ಹಾಡುಗಾರಿಕೆ. ಸೊ ಆ ಹಾಡುಗಾರಿಕೆ ಇದೆಯಲ್ಲ ಎಷ್ಟು ಪಾಸಿಟಿವ್ ಆಯಿತು ಅಂತಂದರೆ ಅವನಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದೆ. ಆ್ಯಂಡ್ ಹಾಡುಗಾರಿಕೆ ಅಂತಂದರೆ ಅದು ಜನಪದ ಜೊತೆಗೆ ಭಜನಾ ಒಂದು ಹಾಡುಗಳಿದೆಯಲ್ಲ, ಸೊ ಅವನಿಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಓಟ್ಗಳನ್ನ ತಂದುಕೊಡ್ತು ಅಂತಲೇ ಹೇಳ್ತೀನಿ. ಬಿಕಾಸ್ ಇವಾಗ ನಾವು ರೀಸೆಂಟಾಗಿ ನೋಡ್ತಾ ಇದ್ದೀವಿ, ಸೊ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನಪದ ಸಿಂಗರ್ಗಳು ಇವಾಗ ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರ ಒಂದು ಸಾಂಗ್ಗಳು ಕಂಪೇರ್ ಮಾಡಿದ್ರೆ ಇವು ಸಾಂಗ್ ಇದೆಯಲ್ಲ ಹನುಮಂತು ಹಾಡುವಂಥದ್ದು, ಇವೆಲ್ಲ ಸ್ವಲ್ಪ ಭಜನಾ ಪದಗಳು ರಿಲೇಟೆಡ್ ಆಗಿರೋವಂಥ ಸಾಂಗ್ಗಳು. ಸೊ ಇವರು ಸ್ವಲ್ಪ ಭಜನೆಯಿಂದ ಸ್ವಲ್ಪ ಮುಂದೆ ಬಂದಿರುವಂಥ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಇವನ ಒಂದು ಸಾಂಗ್ಗಳಲ್ಲಿ ಅಷ್ಟೊಂದು ವಲ್ಗ್ಯಾರಿಟಿ ಕಾಣಿಸಲ್ಲ. ಬಟ್ ಇವಾಗ ಬರ್ತಿರುವಂಥ ಒಂದು ಉತ್ತರ ಕರ್ನಾಟಕದಲ್ಲಿ ಬರುವಂಥ ಸಾಂಗ್ಗಳಿಗೆ ಸ್ವಲ್ಪ ಎಲ್ಲೋ ಅದು ವಲ್ಗ್ಯಾರಿಟಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಬಟ್ ಅದನ್ನು ಸ್ವಲ್ಪ ಅವ್ರು ಕಡಿಮೆ ಮಾಡ್ಕೊಬೇಕು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಬಟ್ ಹನುಮಂತನ ಸಾಂಗ್ಗಳಲ್ಲಿ ಅದು ಯಾವುದೇ ರೀತಿ ಆ ಥರದ್ದೊಂದು ವಲ್ಗ್ಯಾರಿಟಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರನೇ ಉತ್ತರ ಕರ್ನಾಟಕದಲ್ಲಿರುವಂಥ ಸುಮಾರು ಜನಗಳು ಸೊ ಅವನಿಗೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆನೇ. ಬಟ್ ಇನ್ನೂ ಈ ಥರ ನಮ್ಮ ಹುಡುಗ ಇಲ್ಲಿ ಈ ಶೋಗೆ ಬಂದವನೇ ಅಂತ ಹೇಳ್ಬಿಟ್ಟು ಸೊ ಅವನಿಗೆ ಸಪೋರ್ಟ್ ಇನ್ನೂ ತುಂಬ ಜಾಸ್ತಿ ಆಯಿತು. ಅವನು ಅದೇ ಹಾಡುಗಳನ್ನೇ ಕೂಡ ಜಾಸ್ತಿ ಹಾಡ್ತಾ ಇದ್ದ. ಅದೇ ಸಾಂಗ್ಗಳು ಜನರ ಮನಸ್ಸು ಗೆಲ್ಲೋದ್ರಲ್ಲಿ ಸಹಾಯ ಆಯಿತು ಅಂತ ಹೇಳ್ಬೋದು. ಓನ್ಲಿ ನಾರ್ತ್ ಕರ್ನಾಟಕ ಮಾತ್ರ ಅಲ್ಲ, ಸೊ ಕೆಲವು ಹಾಡುಗಳು ಸುಮಾರು ಈ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಜನಗಳಿಗೂ ಕೂಡ, ಅದು ಮುಖ್ಯವಾಗಿ ಸೊ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರಲ್ಲ, ಸೊ ಅವರಿಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಅವನ ಒಂದು ಇನ್ನೋಸೆನ್ಸು, ಜೊತೆಗೆ ಅವನ ಒಂದು ಆಟ, ನೇರ ನುಡಿ, ಆಮೇಲೆ ಹಾಡುಗಳಲ್ಲೇ ಉತ್ತರ ಕೊಡುವಂಥದ್ದು, ಕೌಂಟ್ರ್ ಕೊಡುವಂಥ ರೀತಿ ಇದೆಯಲ್ಲ, ಅದು ಸುಮಾರು ಜನಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೊಂದು ನಾನು ಮೊದಲೇ ಹೇಳ್ದಂಗೆ ನಾವು ಎಷ್ಟು ಅಂದ್ಕೊಂಡಿದ್ದೀವಿ ಅವನಿಗೆ ಇನ್ನೋಸೆಂಟ್ ಅಂತ, ಅಷ್ಟು ಇನ್ನೋಸೆನ್ಸ್ ಅವನ ಹತ್ರ ಇದ್ದರೂ ಕೂಡ, ಬಟ್ ಅದನ್ನು ಕೆಲವು ಟೈಮಲ್ಲಿ ಯಾವಾಗ ಸ್ಟ್ರಾಟಜಿನಾಗಿ ಒಂದು ಕನ್ವರ್ಟ್ ಮಾಡಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು. ಆ್ಯಂಡ್ ಗೇಮಾಗಿ ಆಡ್ತಿದ್ದ, ಆ್ಯಂಡ್ ಫ್ರೆಂಡ್ಶಿಪ್ನ ಗೇಮ್ ಒಳಗಡೆ ತೊಗೊಂಡು ಬರ್ತಿರಲಿಲ್ಲ. ಸೊ ಒಂದೊಂದಕ್ಕೆ ಸಪ್ರೇಟ್ ಆಗಿರೋವಂಥ ಒಂದು ಝೋನ್ನ ರೀತಿಯಲ್ಲಿ ಮಾಡ್ಕೊಂಡಿದ್ದ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಅವನು ಆ ಒಂದು ಶೋನ ಗೆಲ್ಲಕ್ಕಾಯಿತು ಅಂತ ಹೇಳ್ಬೋದು. ಪ್ಲಸ್ ಅವನಿಗೆ ತುಂಬ ಒಂದು ದೊಡ್ಡ ಪ್ಲಸ್ ಆಗಿರುವಂಥದ್ದು ಏನು ಅಂತಂದರೆ ಒಂದು ಉತ್ತರ ಕರ್ನಾಟಕ ಜನತೆಯ ಒಂದು ಸಪೋರ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಸುಮಾರು ಜನ ಉತ್ತರ ಕರ್ನಾಟಕದಿಂದ ಕೆಲವರೆಲ್ಲ ಬಂದು ಹೋಗಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ರಾಜು ತಾಳುಕೋಟೆ ಬಂದಿದ್ದಾರೆ, ಹಾವೇರಿಯಿಂದ ಬಿದರಗಂಟ ತೊಗೊಂಡ್ರು ಕೂಡ ಒಂದು ಉತ್ತರ ಕರ್ನಾಟಕ ಅಂತಲೇ ಬರುತ್ತೆ. ಸೊ ಬಟ್ ಸುಮಾರು ಜನ ಬಂದು ಹೋದರೂ ಕೂಡ, ಬಟ್ ಈ ಮನುಷ್ಯ ಏನಕ್ಕೆ ಉಳ್ಕೊಂಡ ಅಂತಂದರೆ ಆ ನೇಟಿವಿಟಿನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಉತ್ತರ ಕರ್ನಾಟಕ ಅನ್ನೋವಂಥ ನೇಟಿವಿಟಿ ಇದೆಯಲ್ಲ, ಆ ಮನುಷ್ಯ ಎಲ್ಲೂ ಬಿಟ್ಕೊಡ್ಲಿಲ್ಲ. ಅದಕ್ಕೋಸ್ಕರನೇ ಇಡೀ ಉತ್ತರ ಕರ್ನಾಟಕ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆ ಕಮ್ಯುನಿಟಿ ಈ ಕಮ್ಯುನಿಟಿ ಅಂತ ನೋಡ್ದೇನೆ ಎಲ್ಲ ಒಂದು ಕಮ್ಯುನಿಟಿಯವರು ಕೂಡ ಸೊ ಅವನಿಗೆ ಸಪೋರ್ಟ್ ಮಾಡಿದ್ರು. ಓಕೆ, ಸೊ ನಾನು ಇಲ್ಲಿ ತರಬಾರ್ದು ಆ್ಯಕ್ಚುಲಿ ಕಮ್ಯುನಿಟಿ ಅನ್ನೋವಂಥದ್ದು, ಬಟ್ ಸುಮಾರು ಜನ ಅದನ್ನು ತೊಗೊಂಡು ಬರ್ತಾರೆ. ಸೊ ಅದನ್ನು ತೊಗೊಂಡು ಬರಬೇಡಿ, ಎಲ್ಲರೂ ಕೂಡ ಅವ್ನಿಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರನೇ ಅವನು ವಿನ್ ಆಗಿರುವಂಥದ್ದು. ಆ ಒಂದು ಮಟ್ಟಿಗೆ ರೆಕಾರ್ಡ್ ಬ್ರೇಕಿಂಗ್ ಆಗಿರುವಂಥ ಒಂದು ವರ್ಡ್ಸ್ಗಳು ಅವನಿಗೆ ಸಿಕ್ಕಿರುವಂಥದ್ದು. ಓಕೆ, ಸೊ ಅದು ಒಂದಾದರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಸಹಸ್ಪರ್ಧಿಗಳಿಗೆ ಒಂದು ಒಳ್ಳೆ ಕೌಂಟರ್ ಕೊಟ್ಟಿದ್ದಾನೆ. ಅದು ಮೆಂಟಲಿ ಆದರೂ ಆಗಿರ್ಬೋದು, ಫಿಸಿಕಲ್ ಟಾಸ್ಕಲ್ಲಾದರೂ ಆಗಿರ್ಬೋದು, ಪ್ರತಿ ಟಾಸ್ಕಲ್ಲೂ ಕೂಡ ಅವನೆಲ್ಲೂ ಕೂಡ ಹಿಂಜರಿದಿಲ್ಲ. ಓನ್ಲಿ ಹಾಡು ಮಾತ್ರ ಆಡ್ತಾನೆ, ಟಾಸ್ಕಲ್ಲಿಲ್ಲ ಅಥವಾ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದಾದರೂ ಯಾವುದೇ ರೀತಿಯಲ್ಲಿ ಇಲ್ಲ. ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಇದೆ. ಒಂದು ಮನೇಲಿ ಇನ್ವಾಲ್ವ್ಮೆಂಟ್ ಆದರೂ ಆಗಿರ್ಬೋದು, ಆ್ಯಂಡ್ ಟಾಸ್ಕಲ್ಲಾದರೂ ಆಗಿರ್ಬೋದು, ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಸುಮಾರು ಕಡೆಗೆಲ್ಲ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸಿದ್ದಾನೆ. ಸೊ ಅದಕ್ಕೋಸ್ಕರನೇ ಅವನು ವಿನ್ ಆದ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಅನ್ನುವಂಥದ್ದು ಅವನ ಬಗ್ಗೆ ಎಲ್ಲೂ ಇರಲಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಕೆಲವು ಅವ್ನು ನೆಗೆಟಿವ್ ಇತ್ತು. ಏನು ಅಂತಂದರೆ ರೀಸನ್ಗಳು ಕೊಡಬೇಕು ಅಂತಂದಾಗ ಅವ್ನು ಸಿಕ್ಕಾಪಟ್ಟೆ ಹಿಂಜರಿತಾ ಇದ್ದ. ಸೊ ಅಂದರೆ ನಾನು ಇವ್ರಿಗೆ ನಾಮಿನೇಟ್ ಮಾಡ್ತಾಯಿದ್ದೀನಿ ಅಷ್ಟೇ, ರೀಸನ್ಗಳು ಕೇಳಬೇಡಿ ಅಂತ ಒಂದು ವಾದ ಇತ್ತು. ಬಟ್ ಅದನ್ನು ಕೆಲವು ವಾರಗಳು ಕಳೆದಂಗೆ ಸೊ ಅದನ್ನು ಸರಿ ಮಾಡ್ಕೊಂಡು ಹೋದ. ಅವನು ಯಾವ್ಯಾವ ಕಂಟೆಸ್ಟ್ಗಳನ್ನ ಎದುರು ಹಾಕ್ಕೊಂಡಿದ್ದಾನೆ ಅಂತಂದರೆ, ಒಂದು ರಜತ್ ಆದರೂ ಆಗಿರ್ಬೋದು, ಭವ್ಯ ಆದರೂ ಆಗಿರ್ಬೋದು, ತ್ರಿವಿಕ್ರಮ್ ಆದರೂ ಆಗಿರ್ಬೋದು. ಸೊ ಇಂಥ ಘಟಿಗಳನ್ನೇ ಎದುರು ಹಾಕ್ಕೊಂಡು ಸೊ ಆ ಒಂದು ಶೋನಲ್ಲಿ ಅವನು ಆಡಿದ್ದಾನೆ ಅಂತಂದರೆ ಅವನು ಸಾಮಾನ್ಯವಾದಂಥ ಒಂದು ಕಂಟೆಸ್ಟೆಂಟ್ ಅಂತ ಕೌಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ, ಒಂದು 11 ಸೀಸನ್ಗಳಲ್ಲಿ ಫಸ್ಟ್ ಟೈಮ್ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗ್ತಾರೆ ಅಂತಂದರೆ ಅವ್ನು ತುಂಬ ಒಂದು ದೊಡ್ಡ ಮಟ್ಟದಲ್ಲೇ ತುಂಬ ಚೆನ್ನಾಗಿ ಆಡಿದ್ದಾನೆ ಅಂತಲೇ ಹೇಳ್ಬೋದು. ಆ ಎಲ್ಲ ಒಂದು ಕ್ಯಾಟಗರಿಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದರೆ ಮಾತ್ರ ಬಿಗ್ ಬಾಸ್ ವಿನ್ ಆಗಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅದನ್ನು
ನಮ್ಮ ಹನುಮಂತು ಸಾಧಿಸಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಅಗೇನ್ ಸೀಸನ್ 12ರಲ್ಲಿ ಯಾವ್ಯಾವ ರೀತಿಯ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ನೋಡಲಿಕ್ಕೆ ನಾನಂತೂ ತುಂಬ ಕಾತುರವಾಗಿ ಕಾಯ್ತಾ ಇದ್ದೀನಿ. ನೀವು ಯಾವ ರೀತಿಯಲ್ಲಿ ಕಾಯ್ತಾ ಇದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹನುಮಂತು ವಿನ್ ಆಗಲಿಕ್ಕೆ ನಿಮ್ಮ ಪ್ರಕಾರ ಏನು ಮುಖ್ಯ ಕಾರಣ ಅನ್ನುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.